ಆರೋಗ್ಯಕ್ಕೆ ಫ್ರೆಶ್ ಅಡಿಗೆ ಮಾಡೋಣ. ಹೊಸ ಹೊಸ ತಿಂಡಿ ತರ ತರ ಅಡಿಗೆ ಕಲಿತು ಅಡಿಗೆ ಮಾಡೋಣ. ಆರೋಗ್ಯಕರ ರುಚಿಕರ ಹುಳಿಯುಪ್ಪು ಸಿಹಿ ಖಾರ. ಆರೋಗ್ಯಕರ ರುಚಿಕರ ಹುಳಿಯುಪ್ಪು ಸಿಹಿ ಖಾರ. ಘಮಿಸುವ ಮಸಾಲೆ ಖಾರ ಚಟಪಟ ಕಲಿಯೋಣ ಬಾರ. ಎಂಥ ರುಚಿ. ಅಮ್ಮ ನಂಗೂ ಸ್ವಲ್ಪ. ಅಮ್ಮ ನಂಗೂ ಸ್ವಲ್ಪ. ದಿನ ದಿನವೂ ಹೊಸ ರುಚಿ ಕಲಿಯುವ ಅಭಿರುಚಿ. ಕಲಿತು ಮಾಡಲು ಬಿಸಿ ಬಿಸಿ ಸವಿಯಲು ನೀವು ಖುಷಿ ಖುಷಿ. ಎಂಥ ರುಚಿ. ಅಮ್ಮ ನಂಗೂ ಸ್ವಲ್ಪ. ಅಮ್ಮ ನಂಗೂ ಸ್ವಲ್ಪ. ಎಂಥ ರುಚಿ ಸವಿ ಸವಿ ರುಚಿ ಘಮಿಸುವ ರಸಪಾಕ. ಎಂಥ ರುಚಿ. ನಮಸ್ಕಾರ ವೀಕ್ಷಕರೇ. ಆಹಾ ಎಂಥ ರುಚಿ ಕಾರ್ಯಕ್ರಮಕ್ಕೆ ತಮಗೆಲ್ರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತು ನಾವು ಮನೆಯಲ್ಲಿ ಈಸಿಯಾಗಿ ಚಾಕ್ಲೇಟ್ಗಳನ್ನ ಹೆಂಗೆ ಮಾಡ್ಕೋಬೋದು, ಡಿಫ್ರೆಂಟ್ ಚಾಕ್ಲೇಟ್ಸ್, ವಿಧ ವಿಧವಾಗಿ ರುಚಿಕರವಾದ ಚಾಕ್ಲೇಟ್ಸ್ನ ಹೆಂಗೆ ಮಾಡೋದು ಈಸಿ ವೇನಲ್ಲಿ ಅಂತ ತಿಳ್ಕೊಳ್ಳೋಣ ಬನ್ನಿ. ಅಶ್ವಿನಿ ಅವರೇ ಬನ್ನಿ, ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ನೀವು? ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತು ಏನು ಹೇಳ್ಕೊಡ್ತಿದ್ದೀರಾ ನಮಗೆ? ಇವತ್ತು ಕೊಕೊನಟ್ಟಿಂದ ತಯಾರು ಮಾಡೋ ಒಂದು ಚಾಕ್ಲೇಟ್ ಹೇಳ್ಕೊಡ್ತೀನಿ ಇವತ್ತು. ಇದಕ್ಕೆ ಬೇಕಾಗೋ ಸಾಮಗ್ರಿಗಳು ಕೊಕೊನಟ್ಟು, ಡ್ರೈ ಕೊಕೊನಟ್ಟು, ಮಿಲ್ಕ್ ಮೇಡು, ಡಾರ್ಕ್ ಚಾಕ್ಲೇಟ್ ಪಾರ್. ಸರಿ, ಇದು ಡೆಸಿಕೇಟೆಡ್ ಕೋಕೋನಟ್ ಹೌದು. ಪೌಡರ್. ಹಾಂ, ಇದು ಕಂಡೆನ್ಸ್ಡ್ ಮಿಲ್ಕ್ 2 ಟೇಬಲ್ ಸ್ಪೂನ್ ಆದರೆ ಸಾಕು. ಇದು ಇವಾಗ ಮಾಡೋಣ. ಒಂದು ಬೌಲ್ ತೊಗೊಳೋಣ. ಇವಾಗ ಕೊಕೊನಟ್ ಹಾಕೋಣ. ಇದಕ್ಕೆ 1 ಬೌಲ್ ಕೊಕೊನಟ್ಗೆ 1/2 ಬೌಲ್ ಕಂಡೆನ್ಸ್ ಮಿಲ್ಕ್. ಹಾಂ, ಮೊದಲು ಇದನ್ನ ತಯಾರು ಮಾಡಿಟ್ಕೊಂಡು ಹಾಂ, ಇವಾಗ ಉಂಡೆ ಕಟ್ಕೊಳ್ಳೋಣ ಫಸ್ಟು. ಉಂಡೆ ಕಟ್ಟಿದ್ಮೇಲೆ ಅದೊಂದು 2-3 ಮಿನಿಟ್ಸ್ ಹಾಗೆ ಇರಬೇಕು ಉಂಡೆ, ಸ್ವಲ್ಪ ಸೆಟ್ ಆಗೋಕ್ಕೆ. ಅದು ಆವಾಗ ನಾವು ಚಾಕ್ಲೇಟ್ನ ಮೆಲ್ಟ್ ಮಾಡ್ಕೊಳ್ಳೋಣ. ಸರಿ, ಕೋಕೋನಟ್ ಒಳ್ಳೇದಲ್ವಾ? ಹೌದು, ತುಂಬ ಒಳ್ಳೇದು. ಇದಕ್ಕೆ ಮತ್ತೆ ಏನೂ ಮಿಕ್ಸ್ ಮಾಡಲ್ಲ? ಹಾಂ, ಇಲ್ಲ ಇನ್ನೊಂದು ಸ್ವಲ್ಪ ಬೇಕಾಗತ್ತೆ. ಗಟ್ಟಿ ಉಂಡೆ ಮಾಡೋ ಹದಕ್ಕೆ ಬರಬೇಕು. ಇವಾಗ ಈಗ ಈ ಕೊಕೊನಟ್, ಡೆಸಿಕೇಟೆಡ್ ಕೊಕೊನಟ್ ಸಿಗ್ಲಿಲ್ಲಪ್ಪ ಇವತ್ತು ನಮಗೆ. ಸೊ ಮನೆಯಲ್ಲಿ ಬೇರೆ ಒಣ ಕೊಬ್ಬರಿ ಇರುತ್ತೆ, ಸೊ ಅದನ್ನು ತುರ್ಕೊಂಡು ಮಾಡ್ಬೋದು. ಅದು ತೆಗೆದ್ಬಿಟ್ಟು ಮಾಡ್ಕೋಬೋದು. ತುಂಬ ರುಚಿಯಾಗಿರುತ್ತೆ. ಇದು ಸ್ಮೆಲ್ ಚೆನ್ನಾಗಿ ಬರ್ತಾ ಇದೆ. ಕಂಡೆನ್ಸ್ ಮಿಲ್ಕ್ ಹಾಕಿರ್ತೀವಲ್ವಾ? ಇದಕ್ಕೆ ಮತ್ತೆ ಎಸೆನ್ಸು ಏನು ಬೇಡ. ಇದು ಬಂದಿದೆ ಇವಾಗ. ಉಂಡೆ ಕಟ್ಟೋ ಅದಕ್ಕಾಗಿದೆ ಇದು. ಕಟ್ಕೊಳ್ಳೋಣ ಇದನ್ನ. ಒಂದು ಬೆಟರ್ ಪೇಪರ್ ತೊಗೊಂಡಿದ್ದೀನಿ. ಇದನ್ನು ಗಮ್ಮಂತ ಇದೆ ಪರಿಮಳ. ವೀಕ್ಷಕರೇ ನೋಡಿದ್ರಲ್ವಾ, ಈ ಹದಕ್ಕೆ ನೀವು ಕಂಡೆನ್ಸ್ ಮಿಲ್ಕು ಮತ್ತು ಡೆಸಿಕೇಟೆಡ್ ಕೋಕೋನಟ್ ಪೌಡ್ರನ್ನ ಮಿಕ್ಸ್ ಮಾಡಿಕೊಂಡು ಈ ಉಂಡೆ ಕಟ್ಟೋ ಹದಕ್ಕೆ ನೀವು ಮಾಡಬೇಕು. ಸ್ಮಾಲ್ ಉಂಡೆ ಥರ ಮಾಡ್ಕೊಂಡು, ಚಿಕ್ಕದು ಉಂಡೆ ಮಾಡಿಕೊಂಡು, ಅಂದರೆ ನಿಮ್ಗೆ ಯಾವ ಸೈಜ್ ಬೇಕು ಸೈಜ್ ಮಾಡ್ಕೋಬೋದು. ನಾನು ಟ್ರೈ ಮಾಡ್ತೀರಾ? ವೀಕ್ಷಕರೇ ನೋಡಿ, ಈ ರೀತಿ ಚಿಕ್ಕದಾಗಿರೋ ಉಂಡೆಗಳನ್ನು ಕಟ್ಕೋಬೇಕು ನೀವು. ನೀವು ಬೆಂಗಳೂರೇನಾ?
ಇಲ್ಲ ನಮ್ಮದು ಊರು ರಾಣೆಬೆನ್ನೂರು ಅಂತ. ರಾಣಿಬೆನ್ನೂರು, ಉತ್ತರ ಕರ್ನಾಟಕ. ಹಾಂ. ಚೆನ್ನಾಗಿದೆ. ಉಂಡೆ ಕಟ್ತೀರಾ ಮನೇಲಿ? ಮಾಡ್ತೀವಿ. ಮಾಡ್ತೀರಾ? ಹಬ್ಬದ ಟೈಮಲ್ಲೆಲ್ಲ ಉಂಡೆ ಮಾಡ್ತೀವಿ ಅಲ್ವಾ? ಯಾವ ಉಂಡೆ ಮಾಡ್ತೀರಾ? ಬೇಸನ್ ಉಂಡೆ ಮಾಡ್ತೀವಿ, ಹಾಂ. ಆಮೇಲೆ ರವೆ ಉಂಡೆ. ಇದಿಷ್ಟ ಆಯ್ತು ಇವಾಗ. ಹಾಂ. ಇವಾಗ ನೆಕ್ಸ್ಟ್ ಏನು ಮಾಡ್ಕೊಳ್ಳೋಣ? ಇವಾಗ ಚಾಕ್ಲೇಟ್ ಮೆಲ್ಟ್ ಮಾಡ್ಕೊಳ್ಳೋಣ. ಅದು ಸ್ವಲ್ಪ ಸೆಟ್ ಆಗುತ್ತೆ ಅಷ್ಟರಲ್ಲೇ. ಕಟ್ ಮಾಡ್ಕೊಳ್ಳೋಣ. ಇದಕ್ಕೆ ಡಾರ್ಕ್ ಚಾಕ್ಲೇಟ್ ಅಷ್ಟೇ ಯೂಸ್ ಮಾಡ್ಕೋಬೇಕಾ? ಇದಕ್ಕೆ ಮಾಡ್ಕೋಬೋದು, ನಾವು ವೈಟ್ ಚಾಕ್ಲೇಟು ಮಾಡ್ಕೋಬೋದು. ಇದೇ ಮಾಡಬೇಕು ಅಂತಲೂ ಏನಿಲ್ಲ, ಮಿಲ್ಕ್ ಚಾಕ್ಲೇಟು ಮಾಡ್ಕೋಬೋದು. ಮತ್ತೆ ಚಾಕ್ಲೇಟ್ಗಳನ್ನ ಬಿಟ್ಟು ಬೇರೆ ಏನೇನು ಅಡುಗೆ ಮಾಡ್ತೀರಾ ನೀವು? ಮಾಮೂಲಿ ಹಬ್ಬದ ಅಡುಗೆ, ಹಾಂ. ಚಾಟ್ಸು. ಚಾಟ್ಸು ಮಕ್ಕಳಿಗೆಲ್ಲ ಚಾಟ್ಸ್ ಇಷ್ಟ ಸ್ವಲ್ಪ. ಪಾನಿಪುರಿ. ಆನ್ ಮಾಡುವ? ಹಾಂ. ಇದಿಷ್ಟು 30 ಸೆಕೆಂಡ್ಸ್. ಹಾಂ. ಬೇರೆ ಪೇಂಟಿಂಗು ಏನಾದರೂ ಹಾಬಿ ಇದೆಯಾ ನಿಮಗೆ? ಡ್ರಾಯಿಂಗ್ ಮಾಡ್ತಿರ್ತೀನಿ. ಹಾಂ, ಡ್ರಾಯಿಂಗ್ ಮಾಡ್ತಿರ್ತೀನಿ ಅವಾಗವಾಗ. ಮಕ್ಕಳದ್ದು ಸ್ಟಡೀಸಲ್ಲೇ ಟೈಮ್ ಹೋಗುತ್ತೆ ಹೆಚ್ಚು ಕಡಿಮೆ, ಹೋಮ್ವರ್ಕು ಅದು ಇದು ಅಂತ. ಮಧ್ಯಾಹ್ನಕ್ಕೆಲ್ಲ ಬಂದುಬಿಡ್ತಾರೆ ಮಕ್ಕಳು. ಹಾಂ, ಸಾಯಂಕಾಲ ಎಲ್ಲ ಅದೇ ಆಗುತ್ತೆ. ಅವ್ರಿಗೆ ಓದಿಸೋದ್ರಲ್ಲೇ ಟೈಮ್ ಹೋಗ್ಬಿಡುತ್ತೆ. ಸೊ ಮಕ್ಕಳು ಸ್ಕೂಲ್ಗೆ ಹೋದಾಗಲೇ ನೀವು ಇದನ್ನೆಲ್ಲ ಟ್ರೈ ಮಾಡೋದು. ಹೌದು, ಫ್ರೀ ಟೈಮಲ್ಲಿ ಅವಾಗಲೇ ಸಿಗೋದು ಫ್ರೀ ಟೈಮ್. ಮಕ್ಕಳು ಬಂದಾಗ ಸಿಗಲ್ಲ. ಕೋಟ್ ಮಾಡ್ತೀರಾ ಇವಾಗ ಅದನ್ನೇ ಚಾಕ್ಲೇಟಲ್ಲಿ ಡಿಪ್ ಮಾಡೋದು. ಇದನ್ನು ಹಾಂ ಡಿಪ್ ಮಾಡಿಬಿಟ್ಟು ಇದು ಅಷ್ಟೇ ಒಂದು 5 to 10 minutes ಆಗುತ್ತೆ. ನಾರ್ಮಲ್ ಟೆಂಪ್ರೇಚರ್ ಅಲ್ಲ ಇದು? ಇಲ್ಲ, ಫ್ರಿಜ್ಜಲ್ಲೇ. ಅಲ್ಲ, ಡೀಪ್ ಫ್ರೀಸ್ ಮಾಡಬೇಕಾ? ಇನ್ನು ನಾರ್ಮಲ್? ಫ್ರೀಜ್ ನಾರ್ಮಲ್ಲೇ ಮಾಡಿ. ನಾರ್ಮಲ್. ಆಯ್ತಾ ಇದು? ನೋಡಿ ಸುನೀರೆ, ಆಗಿದೆ. ಆಗಿದೆ ಇದು. ಹಾಂ, ಸ್ವಲ್ಪ ಅದೇ ನಾರ್ಮಲ್ ಟೆಂಪ್ರೇಚರ್ ಬರಲಿ ಒಂದು ಸ್ವಲ್ಪ. ನೀವು ಇದಕ್ಕೂ ಬಟರ್ ಯೂಸ್ ಮಾಡಿಲ್ಲ? ಮಾಡಿಲ್ಲ. ನಾವು ಬೇಕಂದರೆ ಕೊಕೊನಟಲ್ಲಿ ಒಂದು ದ್ರಾಕ್ಷಿನೋ ಅಥವಾ ಗೋಡಂಬಿನೋ ಹಾಂ ಮೇಲ್ಗಡೆ ಒಳಗಡೆ ಇಟ್ಕೊಂಡ್ಬಿಟ್ಟು ಇದನ್ನ ಮಾಡಿನೂ ಮಾಡ್ಕೋಬೋದು. ಮಾಡ್ಬೋದು, ಸ್ಟಫ್ ಮಾಡ್ಬೋದು. ಆಗಿದೆ. ಇವಾಗ ತಗೊಳ್ಳೋಣ, ಒಂದು ಡಿಪ್ ಮಾಡೋಣ ಈ ಥರ. ಸೊ ಮೇಲ್ಗಡೆಯಿಂದ ಹಾಕಬೇಕು ಅದನ್ನ. ಸೊ ಕೋಕೋನಟ್ ಬಾಲ್ ಫುಲ್ ಕವರ್ ಆಗಿ? ಹಾಂ, ಕವರ್ ಆಗಬೇಕು. ಇದನ್ನ ಬಟರ್ ಪೇಪರ್ ಮೇಲೆ ಇಡಬೇಕಾ? ಹಾಂ, ಬಟರ್ ಪೇಪರ್ ಮೇಲೆ. ಕೊಬ್ಬರಿ ಉಂಡೆ ಮಾಡಿಕೊಟ್ರೆ ತಿನ್ನಲ್ಲ ಮಕ್ಕಳು. ಹೌದು, ಈ ಥರ ಮಾಡಿಕೊಟ್ರೆ ತಿಂತಾರೆ. ಚೆನ್ನಾಗಿದೆ. ಸೊ ವೀಕ್ಷಕರೇ, ಅಶ್ವಿನಿ ಅವ್ರು ಹೇಳಿದಾಗೆ ಅದು ಕೊಬ್ಬರಿದ ಉಂಡೆ ಮಾಡಿರೋದು. ಸೊ ಅದನ್ನ ಚಾಕ್ಲೇಟ್ ಮೆಲ್ಟ್ ಮಾಡಿ ಅದರಲ್ಲಿ ಡಿಪ್ ಮಾಡಿಬಿಟ್ಟು ಈ ರೀತಿ ಕೋಟ್ ಮಾಡಬೇಕು. ಅದಕ್ಕೆ ಎರಡು ಸ್ಪೂನ್ ತಗೊಳ್ಳಿ. 1 ಸ್ಪೂನಲ್ಲಿ ಅದನ್ನ ಉಂಡೆನ ಇಟ್ಬಿಟ್ಟು ಸೊ ಮೇಲ್ಗಡೆ ಇನ್ನೊಂದು ಸ್ಪೂನಿಂದ ಅದಕ್ಕೆ ನೀವು ಕೋಟ್ ಮಾಡ್ಬೋದು. ನೀವು ಮಾಡ್ತೀರಾ? ನಾನು ಮಾಡ್ತೀನಿ ಒಂದು. ಅಷ್ಟರಲ್ಲಿ ನಾನು ಅದಕ್ಕೆ ಮೇಲ್ಗಡೆ ಇದನ್ನು ಹಾಕ್ಬಿಡ್ಲಾ ಸ್ವಲ್ಪ?
ಕೋಕೋನಟ್ ಹಾಕ್ತಿದ್ದೀನಿ ಮೇಲ್ಗಡೆ. ನೀವು ಮನೇಲೆಲ್ಲ ಟ್ರೈ ಮಾಡ್ತೀರಾ? ಹಾಂ, ಮಾಡ್ತಿರ್ತೀನಿ ನಾನು. ನೀವೇನು ಟ್ರೈ ಮಾಡ್ತಿರ್ತೀರಾ? ಯಾವ ಅಡುಗೆಗಳನ್ನ ಟ್ರೈ ಮಾಡ್ತೀರಾ? ನನಗೆಲ್ಲ ನಾರ್ತ್ ಇಂಡಿಯನ್ ಅಡುಗೆ ಎಲ್ಲ ತುಂಬ ಇಷ್ಟ. ಹೌದಾ? ರೋಟಿ, ಪನ್ನೀರ್. ಹಾಂ, ಇದು ಇವಾಗ ಫ್ರಿಜ್ಜಲ್ಲಿ ಇಡೋಕ್ಕೆ ರೆಡಿ ಇದೆ. ವೀಕ್ಷಕರೇ ನೋಡಿ, ಇವಾಗ ಕೊಕೊನಟ್ ಬಾಲ್ಸ್ಗೆ ಎಲ್ಲ ಚಾಕ್ಲೇಟ್ನ ಕೋಟ್ ಮಾಡಿ ರೆಡಿ ಆಗಿದೆ. ಇವಾಗ ಗಾರ್ನಿಷಿಂಗ್ನು ಮಾಡಿದ್ದಾರೆ ಅಶ್ವಿನಿ ಅವರು. ತುಂಬ ಸುಂದರವಾಗಿ ಕಾಣಿಸ್ತಾ ಇದೆ. ಒಂದು 10 ನಿಮಿಷ ಇದನ್ನ ಫ್ರಿಜ್ಜಲ್ಲಿ ಇಟ್ಬರೋಣವಾ? ನಾವು ಇನ್ನೊಂದು ರೆಸಿಪಿ ನೋಡ್ಕೊಂಬರೋಣ. ಹಾಂ, ಮಾಡೋಣ ಬನ್ನಿ. ಸೊ ನೆಕ್ಸ್ಟ್ ರೆಸಿಪಿ ಯಾವುದು? ಮ್ಯಾಂಗೋ ಬೈಟ್ ಅಂತ. ವೀಕ್ಷಕರೇ, ಮ್ಯಾಂಗೋ ಬೈಟ್. ಮ್ಯಾಂಗೋ ಬೈಟ್ಗೆ ಬೇಕಾದ ಪದಾರ್ಥಗಳು: ಮ್ಯಾಂಗೋ ಚಾಕ್ಲೇಟ್ ಬಾರು, ಡ್ರೈ ಮ್ಯಾಂಗೋ, ಸರಿ, ಡೆಕೋರೇಟಿಗೆ ಬಾದಾಮ್, ಗೋಡಂಬಿ. ಇದು ಬಾದಾಮು ಗೋಡಂಬಿ ಕಟ್ ಮಾಡಿ ಇಟ್ಕೊಂಡಿರೋದು. ಇವಾಗ ಮೆಲ್ಟ್ ಮಾಡ್ಕೊಳ್ಳೋಣ ಚಾಕ್ಲೇಟ್ನ. ಸರಿ. ಎಷ್ಟು ತಗೊಂಡಿದ್ದೀರಾ ಅಶ್ವಿನಿ ಅವರು? ಇದು ಒಂದು 100 ಗ್ರಾಮ್ ಇದೆ. 100 ಗ್ರಾಮ್. ಹಾಂ, ಮ್ಯಾಂಗೋ ಅಂದರೆ ಎಲ್ಲರಿಗೂ ಇಷ್ಟ ಅಲ್ವಾ? ಮತ್ತೆ ಏನೇನು ಮಾಡ್ತೀರಾ ಮ್ಯಾಂಗೋಯಿಂದ? ಮ್ಯಾಂಗೋಯಿಂದ ಶೀಕರಣೆ ತಿನ್ನೋದು ಕಡಿಮೆ ನಮ್ಮ ಮನೇಲಿ. ಎಲ್ಲರೂ ಹಣ್ಣನ್ನೇ ಜಾಸ್ತಿ ಇಷ್ಟಪಡೋದು. ಇದು ಮ್ಯಾಂಗೋ ಬಾರ್ ಅಂದ್ರಿ? ಹಾಂ, ಬಾರ್ ಎಲ್ಲ ಕಡೆ ಸಿಗತ್ತಾ? ಎಲ್ಲ ಫ್ಲೇವರ್ಸ್ದು? ಎಲ್ಲ ಫ್ಲೇವರ್ಸ್ ಸಿಗಲ್ಲ. ಮ್ಯಾಂಗೋ ಸಿಗುತ್ತೆ, ಸ್ಟ್ರಾಬೆರಿ ಸಿಗುತ್ತೆ, ಪೈನಾಪಲ್ ಒಂದು ಸಿಗುತ್ತೆ. ಸೊ ಅದನ್ನ ಮೆಲ್ಟ್ ಮಾಡ್ಕೊಳ್ಳೋಣ. ಹಾಂ, seconds ಮೆಲ್ಟ್ ಆಗಬೇಕು. ಇದು ಬೇಗ ಮೆಲ್ಟ್ ಆಗುತ್ತಾ? ಇದು ಅಷ್ಟೇ 30 ಸೆಕೆಂಡ್ ಹಂಗೆ ಮಾಡ್ಕೋತಾ ಹೋಗ್ಬೇಕು. ಇದನ್ನು ಅಷ್ಟೇ. ಮತ್ತು ನೀವೇನೇನು ಟ್ರೈ ಮಾಡ್ತೀರಾ ಮ್ಯಾಂಗೋದಿಂದ? ಮ್ಯಾಂಗೋಯಿಂದ ನಮ್ಮ ಮನೇಲೂ ಶೀಕರಣೆನೇನಾ? ಮತ್ತು ಶೀಕರಣೆ, ಮ್ಯಾಂಗೋಯಿಂದ ಸಾಂಬಾರು ಮಾಡ್ತೀವಿ. ಸಾಂಬಾರು ಇದು ಬರುತ್ತಲ್ಲ, ಇಡೀ ಮಾವಿನ ಹಣ್ಣನ್ನೇ ಕುದಿಸ್ಬಿಟ್ಟು ಸೊ ಅದರಿಂದ ಸಾಂಬಾರು ಮಾಡ್ತೀವಿ. ಸ್ವೀಟ್ ಆಗಲ್ವಾ ಅದು? ಸ್ವೀಟ್ ಆಗುತ್ತೆ, ಅಷ್ಟೇನು ಸ್ವೀಟ್ ಆಗಲ್ಲ. ಸ್ವೀಟ್ ಆಗಲ್ಲ. ಹೇಳ್ಕೊಂಬರೋಣ. ಹಾಂ, ಆಗಬೇಕಾ? ಹಾಂ, ಆಗಬೇಕು. ಇನ್ನು ಗೊಜ್ಜು ಮಾಡ್ಬೋದು, ಇದನ್ನು ಮಾಡ್ಬೋದು. ಮಕ್ಕಳಿಗೆ ಇಷ್ಟನಾ ನಿಮ್ಮ ಮನೇಲಿ? ನಮ್ಮ ಮನೇಲಿ ಎಲ್ರಿಗೂ ಇಷ್ಟ. ತಿಂತಾರೆ ಹಣ್ಣುಗಳೆಲ್ಲರೂ? ಎಲ್ಲ ಹಣ್ಣುಗಳು ತಿಂತಾರೆ. ಇವಾಗ ನಾವು ಹೋಗಿ ಇದನ್ನೇ ಟ್ರೈ ಮಾಡಬೇಕು. ಇನ್ನು ಟ್ರೈ ಮಾಡ್ತೀರಾ? ಖಂಡಿತವಾಗೂ ಮಾಡಿ, ಎಲ್ಲರಿಗೂ ಇಷ್ಟ ಆಗುತ್ತೆ. ಹೌದು, ಯಾಕಂದರೆ ಡಿಫ್ರೆಂಟ್ ಆಗಿದೆ. ಹೌದು. ಮ್ಯಾಂಗೋ ಬೈಟ್ಸ್ ಅಂದರೆ ಹೊರಗಡೆ ಎಲ್ಲ ಇದು ಸಿಗತ್ತೆ, ಪೆಪ್ಪರ್ಮಿಂಟ್ ಹಂಗೆ. ಹೌದು ಹೌದು, ಕ್ಯಾಂಡಿ ಥರ ಅಲ್ಲ. ಕ್ಯಾಂಡಿ ಥರ ಅಲ್ಲ. ಸಾಕಾ? ಹಾಂ, ಆಗಿದೆ. ನೀವು ನಂಗೆ ಹೆಲ್ಪ್ ಮಾಡ್ತೀರಾ ಇವಾಗ? ಮಾಡ್ತೀನಿ. ಏನು ಮಾಡ್ಬೇಕು ಹೇಳಿ? ಇದನ್ನೊಂದು ಸ್ವಲ್ಪ ಕಟ್ ಪೀಸ್ ಮಾಡಿಬಿಡಿ. ಚಿಕ್ಕದು ಮಾಡಬೇಕಾ? ಸ್ವಲ್ಪ ಬೈಟ್ ಸಿಗೋ ಥರ, ಬಾಯಲ್ಲಿ ಸಿಗೋ ಥರ. ಬರ್ತಾ ಇದೆಯಾ ಸ್ಮೆಲ್ಲು? ಮ್ಯಾಂಗೋ ಸ್ಮೆಲ್ಲು ಅಲ್ಲಿಂದ ಸ್ಮೆಲ್ ಬರ್ತಿದೆ, ಇಲ್ಲಿಂದ ಸ್ಮೆಲ್ ಬರ್ತಿದೆ. ನೋಡಿ ಅಶ್ವಿನಿ ಅವರೇ, ಇಷ್ಟು ಸಾಕಾ? ಚೂರು ಚಿಕ್ಕದು ಮಾಡಿ. ಹಾಂ, ಸಾಕು. ಇದು ಜೆಲ್ಲಿ ಟೈಪ್ ಇರತ್ತಲ್ವ? ಇದು ಜೆಲ್ಲಿ ಅಲ್ಲ, ಅದು ಪ್ಯೂರ್ದು ಮಾವಿನ ಹಣ್ಣಿನ್ನೇ ಒಣಗಿಸ್ಬಿಟ್ಟು ಮಾಡಿರೋದು ಅದು. ಹೌದಾ? ಹಾಂ,
ಪಲ್ಪ್ ಥರ, ಹಣ್ಣಿನ ಪಲ್ಪ್ನ ಒಣಗಿಸ್ಬಿಟ್ಟು ತೊಗೊಂಡಿರೋದು. ನೋಡಿ ಸಾಕಾ? ಹಾಂ ಸಾಕು. ಮೌಲ್ಡ್ ತೊಗೊಳ್ಳೋಣ ಇವಾಗ. ಹಾಂ, ಇದರಲ್ಲೇ ಹಾಕೊಂಡ್ಬಿಡೋಣ ಇದನ್ನು. ತಿನ್ನಬೇಕಾದ್ರೆ ಬಾಯಲ್ಲಿ ಚೆನ್ನಾಗಿ ಸಿಗುತ್ತೆ ಇದು. ಥರ ನೀವು ಹೇಳಿದಾಗ ಜಲ್ಲಿ ಥರನೇ ಇರುತ್ತೆ ಬಾಯಲ್ಲಿ, ರಿಯಲ್ ಫ್ರೂಟ್ ಥರ. ಡ್ರೈ ಹಾಂ, ಮಾಡಿರ್ತಾರೆ. ಡ್ರೈ ಮಾಡಿರೋದು. ಇವಾಗ ಡ್ರೈ ಫ್ರೂಟ್ಸ್ನ ಇದಕ್ಕೆ ಆ್ಯಡ್ ಮಾಡ್ಕೋತೀರಾ? ಹಾಂ, ಇದಕ್ಕೇನು ಬೇಡ. ಡ್ರೈ ಫ್ರೂಟ್ಸ್ನ ನಾವು ಇದು ಮೌಲ್ಡ್ಗೆ ಹಾಕೊಂಡ್ಬಿಡೋಣ ಇದನ್ನು. ಮೌಲ್ಡ್ಗೆ ಹಾಕೊಳ್ಳೋಣ. ಹಾಂ, ಮೌಲ್ಡ್ಗೆ ಹಾಕೊಂಡ್ಬಿಡೋಣ. ಎರಡು ಮಿಕ್ಸ್ ಮಾಡ್ತೀರಾ ಬೇರೆ ಬೇರೆನಾ? ಎರಡು ಮಿಕ್ಸ್ ಮಾಡೋಣ. ಹಾಂ, ಮ್ಯಾಂಗೋ ಬರ್ಫಿ ಅದೆಲ್ಲ ಟ್ರೈ ಮಾಡಿದ್ದೀರಾ? ಮ್ಯಾಂಗೋ ಬರ್ಫಿ ಟ್ರೈ ಮಾಡಿಲ್ಲ. ಹಾಂ, ಚೆನ್ನಾಗಿದೆ, ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ, ಮ್ಯಾಂಗೋ ಸ್ಮೆಲ್. ನೀವು ಇದನ್ನು ಅಪ್ ಟು 3 ಮಂತ್ಸ್ವರೆಗೂ ಸ್ಟೋರ್ ಮಾಡ್ಕೋಬೋದು ನೀವು. ಹೌದಾ? ಹಾಂ, ಫ್ರಿಜ್ಜಲ್ಲೇ ಸ್ಟೋರ್ ಮಾಡ್ಕೋಬೇಕಾ, ಏನು ಹೊರಗಡೆನೆ ಇಟ್ಟರೆ? ಹೊರಗಡೆ ಇಟ್ಟರು ನಡೆಯುತ್ತೆ. ಪ್ರತಿಯೊಂದರಲ್ಲೂ ಬರಬೇಕದು ಜಲ್ಲಿ ಹಾಕಿರೋದು. ನಾನು ಹಾಕ್ಲಾ? ಹಾಕ್ತೀರಾ? ತಗೋ. ನಿಮಗೆ ಇಂಟ್ರೆಸ್ಟ್ ಇದೆಯಾ ಇದರಲ್ಲೆಲ್ಲ? ಹ್ಞೂ, ಕುಕ್ಕಿಂಗಲ್ಲಿ ಇಂಟ್ರೆಸ್ಟ್ ಇದೆ ನನಗೂ. ಟ್ರೈ ಮಾಡಿರ್ತೀರಾ? ಹಾಂ, ಮಾಡಿ. ಹೊಸ ರುಚಿಗಳೆಲ್ಲ, ಹೊಸ ರುಚಿಗಳನ್ನ ಟ್ರೈ ಮಾಡ್ತಾ ಇರ್ತೀನಿ. ವೀಕ್ಷಕರೇ ನೋಡಿ, ಈ ಥರ ಮಿಕ್ಸ್ ಮಾಡ್ಕೊಂಡಿರೋದನ್ನ ಮೋಲ್ಡ್ಸ್ಗೆ ಹಾಕೋತಾ ಇದ್ದೀವಿ ನಾವು. ಒಂದೊಂದು ಬೈಟಲ್ಲೂ ಅದು ಡ್ರೈ ಮ್ಯಾಂಗೋ ಬರೋ ಹಾಗೆ ಹಾಕೊಳ್ಳೋಣ ನಾವು ಮೋಲ್ಡ್ಸ್ಗೆ. ನಿಜವಾಗ್ಲೂ ಸಖತ್ತಾಗಿ ಸ್ಮೆಲ್ ಬರ್ತಾ ಇದೆ. ತಿಂದು ನೋಡಿ, ಇನ್ನೂ ಗೊತ್ತಾಗತ್ತೆ ಅದು. ನೀರು ಉರ್ತಾ ಇದೆ ಬಾಯಲ್ಲಿ. ಮ್ಯಾಂಗೋ ಅರೋಮಾನೇ ಹೋಗಲ್ಲ ನಿಮ್ಮ ಬಾಯಿಂದ ಅದು. ಚೆನ್ನಾಗಿದೆ. ಸೊ ಇದನ್ನ ಇವಾಗ ಸೆಟ್ ಮಾಡಬೇಕು. ಹಾಂ, ಹೌದು, ಇಡೋಣ. ನೋಡ್ಕೊಳ್ಳಿ ಚೆನ್ನಾಗಿ. ಇವಾಗ ರೆಡಿ ಇದೆ. ಹಾಂ, 10 ನಿಮಿಷ. ಹಾಂ, ನೋಡಿದ್ರಲ್ಲ ವೀಕ್ಷಕರೇ, ಇವಾಗ ಫ್ರಿಜ್ಜಿಂದ ತೆಕ್ಕೊಂಡು ಬಂದಿದ್ದೀವಿ ಇದನ್ನ. ಸೊ ಇವಾಗ ಅಶ್ವಿನಿಯವರು ಇದನ್ನ ಪ್ಲೇಟಿಂಗ್ ಮಾಡಿಕೊಡ್ತಾರೆ ನಮಗೆ. ತೆಗೋಣ ಇದನ್ನು. ತೆಗಿ. ತುಂಬ ಚೆನ್ನಾಗಿದೆ. ಎಷ್ಟು ಸುಂದರವಾಗಿ ಕಾಣಿಸ್ತಿದೆ ನೋಡಿ ಇದು. ಚಾಕ್ಲೇಟು, ಮೇಲ್ಗಡೆ ಕೊಕೊನಟ್ ಪೌಡ್ರು. ವಾವ್, ಸೂಪರ್ ಅಲ್ವಾ? ಸೂಪರ್. ಇದನ್ನ ತೆಗೆದು ಬಿಡೋಣ ಇದರಲ್ಲಿ. ಜಸ್ಟ್ ಪ್ರೆಸ್ ಮಾಡಿದರೆ ಸಾಕು. ಹೌದು. ವೀಕ್ಷಕರೇ, ಇಷ್ಟು ಚೆನ್ನಾಗಿದೆ ಅಂದರೆ ನೋಡೋಕ್ಕೆ ಅದು
ಹಾರ್ಟ್ ಶೇಪಲ್ಲಿದೆ. ಇದಕ್ಕೆ ಒರಿಜಿನಲ್ ಮ್ಯಾಂಗೋದು ಒಂದೊಂದು ಡ್ರಾಪ್ ಹಾಕಿದ್ರೆ ಹೆಂಗಿರುತ್ತೆ? ಚೆನ್ನಾಗಿರುತ್ತೆ, ಅದು ಚೆನ್ನಾಗಿರುತ್ತೆ. ಹಾಕ್ಬೋದಲ್ವಾ? ಹಾಕ್ಬೋದು. ರಿಯಲ್ ಟೇಸ್ಟ್ ಬರುತ್ತೆ. ರಿಯಲ್ ಟೇಸ್ಟ್ ಬರುತ್ತೆ. ಇದು ಡ್ರೈ ಸ್ಟ್ರಾಬೆರಿ. ನಾವು ಇದು ರಿಯಲ್ ಸ್ಟ್ರಾಬೆರಿಗೂ ಚಾಕ್ಲೇಟ್ ಡಿಪ್ ಮಾಡಿ ತಿಂದರೆ ಅದು ಚೆನ್ನಾಗಿರುತ್ತೆ. ಆಯ್ತಾ? ಇಷ್ಟೇ. ಟೇಸ್ಟ್ ಮಾಡಿ ನೀವು ಹೇಗಿದೆ ಅಂತ ಹೇಳಿ. ನೋಡಿ ವೀಕ್ಷಕರೇ, ಮ್ಯಾಂಗೋ ಬೈಟ್ಸ್ ಆಮೇಲೆ ಕೊಕೊನಟ್ ರೋಲ್ಸ್ ಎಷ್ಟು ಚೆನ್ನಾಗಿದೆ ಅಂದರೆ ನೋಡೋಕ್ಕೆ ನನಗೆ ಹಿಂಗೆ ಇಟ್ಕೊಂಡಿರೋಣ, ಹಿಂಗೆ ಸ್ಮೆಲ್ ಮಾಡೋಣ ಅನಿಸ್ತಿದೆ. ಅಶ್ವಿನಿ ಅವರೇ, ನಾನು ಟೇಸ್ಟ್ ಮಾಡ್ತೀನಿ, ನೋಡಿ ಹೇಳ್ತೀನಿ ನಿಮಗೆ ಹೆಂಗಿದೆ ಅಂತ. ವಾವ್. ಸೊ ಇವಾಗ ಬೈಟ್ ಮಾಡಿ ನೋಡೋಣ ಹೆಂಗಿರತ್ತೆ ಅಂತ. ಸೂಪರ್ ಆಗಿದೆ. ಆ ಡ್ರೈ ಮ್ಯಾಂಗೋ ಬಾಯಿಗೆ ಬರ್ತಾ ಇದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನೀವು ಟ್ರೈ ಮಾಡಿ ಇದನ್ನ. ಇವಾಗ ಕೊಕೊನಟ್ ಬಾಲ್ಸ್ ಇದನ್ನ ಟ್ರೈ ಮಾಡಿ ನೋಡೋಣ. ಸಕ್ಕತ್ತಾಗಿದೆ, ತುಂಬ ಚೆನ್ನಾಗಿದೆ. ಆ ಫ್ಲೇವರ್ಸು, ಕೊಕೊನಟ್ ಫ್ಲೇವರ್ಸು, ಕಂಡೆನ್ಸ್ ಮಿಲ್ಕ್ ಫ್ಲೇವರು ಇದರಲ್ಲಿ ತುಂಬ ಬರ್ತಾ ಇದೆ. ಮೇಲ್ಗಡೆ ಮಾಡಿರೋ ಗಾರ್ನಿಷಿಂಗು, ಇದು ಚಾಕ್ಲೇಟ್ ಕೋಟಿಂಗು ತುಂಬ ಚೆನ್ನಾಗಿದೆ. ಕೊಕೊನಟ್ ಚಾಕ್ಲೇಟ್ ಬಾಲ್ಸ್ ಬೇಕಾಗಿರುವ ಸಾಮಗ್ರಿಗಳು: ಡಾರ್ಕ್ ಚಾಕ್ಲೇಟ್ ಬಾರ್ 200 ಗ್ರಾಂ, ಡೆಸಿಕೇಟೆಡ್ ಕೊಕೊನಟ್ ಪೌಡರ್ 1 ಬಟ್ಟಲು, ಕಂಡೆನ್ಸ್ಡ್ ಮಿಲ್ಕ್ 2 ರಿಂದ 3 ಚಮಚ, ಅಲಂಕಾರಕ್ಕೆ ಶುಗರ್ ಬಾಲ್ಸ್. ತಯಾರಿಸುವ ವಿಧಾನ: 1 ಬೌಲ್ಗೆ ಡೆಸಿಕೇಟೆಡ್ ಕೊಕೊನಟ್ ಪೌಡರ್ ಅನ್ನು ಹಾಕಿ ಅದಕ್ಕೆ 2 ಚಮಚ ಕಂಡೆನ್ಸ್ ಮಿಲ್ಕ್ ಅನ್ನು ಹಾಕಿ ಚೆನ್ನಾಗಿ ಕಲಿಸಿಕೊಳ್ಳಿ. ಮಿಶ್ರಣವನ್ನು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿಕೊಂಡು ಒಂದು ತಟ್ಟೆಯಲ್ಲಿ ಇಟ್ಟುಕೊಳ್ಳಿ. ಡಾರ್ಕ್ ಚಾಕ್ಲೇಟ್ ಬಾರ್ ಅನ್ನು ಕಟ್ ಮಾಡಿ 1 ಬೌಲ್ಗೆ ಹಾಕಿಕೊಂಡು 30 ರಿಂದ 60 ಸೆಕೆಂಡ್ ಮೈಕ್ರೋವೇವ್ನಲ್ಲಿಟ್ಟು ಕರಗಿಸಿಕೊಳ್ಳಿ. ಬೌಲನ್ನು ಹೊರಗೆ ತೆಗೆದು ಚೆನ್ನಾಗಿ ಹದ ಮಾಡಿಕೊಳ್ಳಿ. ನಂತರ 2 ಚಮಚಗಳನ್ನು ತೆಗೆದುಕೊಂಡು 1 ಚಮಚದಲ್ಲಿ ಮಾಡಿಟ್ಟುಕೊಂಡಿರುವ ಕೊಕೊನಟ್ ಬಾಲ್ಗಳನ್ನು ಇಟ್ಟು ಇನ್ನೊಂದು ಚಮಚದಿಂದ ಅದರ ಮೇಲೆ ಕರಗಿಸಿರುವ ಡಾರ್ಕ್ ಚಾಕ್ಲೇಟ್ ಅನ್ನು ಸುರಿಯಿರಿ. ನಂತರ ಒಂದು ತಟ್ಟೆಯಲ್ಲಿ ಬಟರ್ ಪೇಪರ್ ಅನ್ನು ಇಟ್ಟು ಅದರ ಮೇಲೆ ಅವುಗಳನ್ನು ಒಂದೊಂದಾಗಿ ಜೋಡಿಸಿ ಮೇಲೆ ಡ್ರೈ ಕೊಕೊನಟ್ ಪೌಡರ್ ಮತ್ತು ಶುಗರ್ ಬಾಲ್ಸ್ಗಳನ್ನು ಉದುರಿಸಿ 10 ನಿಮಿಷ ರೆಫ್ರಿಜಿರೇಟರ್ನಲ್ಲಿ ಇಟ್ಟು ಸೆಟ್ ಮಾಡಿ. ನಂತರ ಹೊರತೆಗೆದರೆ ಕೊಕೊನಟ್ ಚಾಕ್ಲೇಟ್ ಬಾಲ್ಸ್ ಸವಿಯಲು ಸಿದ್ಧ. ಮ್ಯಾಂಗೋ ಬೈಟ್ಸ್ ಬೇಕಾಗಿರುವ ಸಾಮಗ್ರಿಗಳು: ಮ್ಯಾಂಗೋ ಚಾಕ್ಲೇಟ್ ಬಾರ್ 100 ಗ್ರಾಂ, ಡ್ರೈ ಮ್ಯಾಂಗೋ ಸ್ಲೈಸ್ 2 ಪೀಸ್, ಚೂರು ಮಾಡಿದ ಬಾದಾಮಿ 2 ಟೇಬಲ್ ಚಮಚ, ಚೂರು ಮಾಡಿದ ಗೋಡಂಬಿ 2 ಟೇಬಲ್ ಚಮಚ. ತಯಾರಿಸುವ ವಿಧಾನ: 1 ಬೌಲ್ಗೆ ಮ್ಯಾಂಗೋ ಚಾಕ್ಲೇಟ್ ಬಾರನ್ನು ಕಟ್ ಮಾಡಿ ಹಾಕಿಕೊಂಡು 30 ರಿಂದ 60 ಸೆಕೆಂಡ್ವರೆಗೆ ಮೈಕ್ರೋವೇವ್ನಲ್ಲಿ ಇಟ್ಟು ಕರಗಿಸಿಕೊಳ್ಳಿ. ಅದನ್ನು ಹೊರತೆಗೆದ ನಂತರ ಚೆನ್ನಾಗಿ ಹದ ಮಾಡಿಕೊಂಡು ಅದಕ್ಕೆ ಕಟ್ ಮಾಡಿಕೊಂಡಿರುವ ಡ್ರೈ ಮ್ಯಾಂಗೋ ತುಂಡುಗಳನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಳಿ. ಚೂರು ಮಾಡಿದ ಬಾದಾಮಿ ಹಾಗೂ ಚೂರು ಮಾಡಿದ ಗೋಡಂಬಿಗಳನ್ನು ಹಾಕಿ ಈ ಮಿಶ್ರಣವನ್ನು ಮೌಲ್ಡ್ಗೆ ಹಾಕಿ ಸೆಟ್ ಮಾಡಿಕೊಳ್ಳಿ. ತದನಂತರ ಮೌಲ್ಡನ್ನು 10 ನಿಮಿಷ ರೆಫ್ರಿಜಿರೇಟರ್ನಲ್ಲಿ ಇಟ್ಟು ಸೆಟ್ ಆಗಲು ಬಿಡಿ. ನಂತರ ಮೌಲ್ಡನ್ನು ಹೊರತೆಗೆದು ಮೌಲ್ಡ್ನಿಂದ ಚಾಕ್ಲೇಟನ್ನು ಬೇರ್ಪಡಿಸಿದರೆ ಮ್ಯಾಂಗೋ ಬೈಟ್ಸ್ ರೆಡಿ. ಪ್ಲೀಸ್ ದಯವಿಟ್ಟು ಟ್ರೈ ಮಾಡಿ ನೀವು ಮನೆಯಲ್ಲಿ. ಎಷ್ಟು ಚೆನ್ನಾಗಿರೋದು. ಮ್ಯಾಂಗೋ ಸೀಸನಲ್ಲಿ ನಾವು ಮನೆಯಲ್ಲಿ ಗೊಜ್ಜು ಮಾಡ್ತೀವಿ, ಸಾಂಬಾರು ಮಾಡ್ತೀವಿ, ತಂಬುಳಿ ಮಾಡ್ತೀವಿ, ಜ್ಯೂಸ್ ಮಾಡ್ತೀವಿ, ಸ್ಮೂದೀಸ್ ಎಲ್ಲ ಮಾಡ್ತೀವಿ. ಬಟ್ ಈ ಚಾಕ್ಲೇಟ್ನ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿದೆ. ಚಾಕ್ಲೇಟ್ನ ಟ್ರೈ ಮಾಡಿ, ಆಹಾ ಎಂಥ ರುಚಿ.
ಅಂತ ನೀವು ಹೇಳಿ. ವೀಕ್ಷಕರೇ, ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಅಶ್ವಿನಿಯವರೇ, ಥ್ಯಾಂಕ್ ಯು ಸೋ ಮಚ್ ನಮ್ಮ ಸ್ಟುಡಿಯೋಗೆ ಬಂದು ಇಷ್ಟು ರುಚಿಕರವಾದ ಸ್ವಾದ ಭರಿತ ಚಾಕ್ಲೇಟ್ಗಳನ್ನ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಥ್ಯಾಂಕ್ ಯು ನಿಮಗೂ ನನಗೂ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ವೀಕ್ಷಕರೇ, ನೋಡಿದ್ರಲ್ಲ, ನಾನು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೂ ರುಚಿಕರವಾದ, ಇನ್ನೂ ಹೆಚ್ಚು ಸ್ವಾದ ಇರುವ ರೆಸಿಪಿಗಳೊಂದಿಗೆ ನಿಮ್ಮ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸವಿ ಸವಿ ರುಚಿ ಘಮಿಸುವ ರಸಪಾಕ ಎಂಥ ರುಚಿ, ಸವಿ ಸವಿ ರುಚಿ ಘಮಿಸುವ ರಸಪಾಕ ಎಂಥ ರುಚಿ, ಸವಿ ಸವಿ ರುಚಿ ಘಮಿಸುವ ರಸಪಾಕ ಎಂಥ ರುಚಿ, ಸವಿ ಸವಿ ರುಚಿ ಘಮಿಸುವ ರಸಪಾಕ. ಎಂಥ ರುಚಿ.